ಕರಾವಳಿಯಲ್ಲಿ ಮತ್ತೆ ದೈವ ಪವಾಡ ಅಚ್ಚರಿಯನ್ನು ಮೂಡಿಸಿದೆ. ನಿಗೂಢ ಶಬ್ದದ ಬಳಿಕ ತನ್ನಿಂದ ತಾನೇ ಉಯ್ಯಾಲೆ ತೂಗಿದ್ದು ಭಕ್ತರಲ್ಲಿ ಅಚ್ಚರಿ ಮೂಡಿಸಿದೆ. ಉಯ್ಯಾಲೆ ತೂಗಿದ್ದು ನಾನೇ ಅಂತ ದೈವ ಅಭಯ ನೀಡಿದೆ. ದೈವಾರಾಧನೆ ಅನ್ನೋದು ಕರಾವಳಿಗರ ಪವಿತ್ರ ನಂಬಿಕೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ ಆಚರಣೆ. ದೈವಗಳ ನೆಲೆಬೀಡು ತುಳುನಾಡಲ್ಲಿ ನಡೆಯೋ ಪವಾಡಗಳು ಅಷ್ಟಿಷ್ಟಲ್ಲ. ದೈವಗಳ ಲೀಲೆಗೆ ತಲೆಬಾಗದವರೂ ಇಲ್ಲ. ನಂಬಿ ಬಂದವರನ್ನ ದೈವ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇನ್ನೂ ಗಟ್ಟಿಯಾಗಿದೆ. ದೇವಸ್ಥಾನಗಳಲ್ಲಿ ಭೂತಾಕೋಲ, ನೇಮೋತ್ಸವ ವೇಳೆ ನಡೆಯುವ ಪವಾಡ ಅಚ್ಚರಿ ಮೂಡಿಸುತ್ತಿವೆ. ಇದೀಗ ಕರಾವಳಿಯಲ್ಲಿ ಮತ್ತೆ ಕಾರಣಿಕ ತೋರಿದ ದೈವ ಸತ್ಯದ ದೀಪವನ್ನೇ ಬೆಳಗಿದೆ. ಕರಾವಳಿಯಲ್ಲಿ ಅಚ್ಚರಿ ಮೂಡಿಸಿದ ದೈವ. ನಿಗೂಢ ಶಬ್ದ, ತಾನೇ ತೂಗಿದ ಉಯ್ಯಾಲೆ. ಸತ್ಯ, ವಿಶ್ವಾಸ, ನಂಬಿಕೆಗೆ ಇನ್ನೊಂದು ಹೆಸರೇ ದೈವ. ಕಾಂತಾರ ಮೂಲಕ ದೈವದ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇದೀಗ ಸತ್ಯದ ಬೆಳಕು ಚೆಲ್ಲಿದ ದೈವ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಕಲಿಯುಗದ ಕಾರಣಿಕ ತೋರಿ ನಾನಿದ್ದೇನೆ ಅನ್ನೋದನ್ನ ಸಾರಿ ಸಾರಿ ಹೇಳಿದೆ. ನೇಮೋತ್ಸವದ ವೇಳೆ ತನ್ನಿಂದ ತಾನೇ ದೈವದ ಉಯ್ಯಾಲೆ ತೂಗಿದ್ದು ದೈವ ಪವಾಡಕ್ಕೆ, ಭಕ್ತ ಗಣಕ್ಕೆ ಅಚ್ಚರಿ ಮೂಡಿಸಿದೆ. ಈ ಪವಾಡ ದೃಶ್ಯ ನೋಡ್ತಿದ್ರೆ ಅಚ್ಚರಿ, ವಿಸ್ಮಯ, ಭಯ ಎಲ್ಲವೂ ಒಟ್ಟೊಟ್ಟಿಗೆ ಬರುತ್ತೆ. ಇದು ಮಂಗಳೂರಿನ ಕುಡುಂಬೂರು ನಡುಗಿರಿ ದೈವಸ್ಥಾನದಲ್ಲಿ ನಡೆದಂತಹ ಅಚ್ಚರಿ. ಪಿಲಿಚಂಡಿ ನೇಮೋತ್ಸವದಲ್ಲಿ ತನ್ನಿಂದ ತಾನೇ ದೈವದ ಉಯ್ಯಾಲೆ ತೂಗಿದೆ. ನಡುಗಿರಿ ದೈವಸ್ಥಾನದಲ್ಲಿ ಪಿಲಿಚಂಡಿ ನೇಮೋತ್ಸವ ಅದ್ಧೂರಿಯಾಗಿ ನಡೆದಿತ್ತು. ಈ ವೇಳೆ ನಿಗೂಢ ಸದ್ದು ಕೇಳಿ ಬಂದಿತ್ತು. ಸದ್ದು ಕೇಳಿದತ್ತ ಹೋದವರಿಗೆ ಅಚ್ಚರಿಯಾಗಿತ್ತು. ನೇಮೋತ್ಸವ ನಡೆಯುತ್ತಿದ್ದ ಜಾಗದ ಮುಂಭಾಗವೇ ಹೊಳ್ಳರ ಚಾವಡಿ ಇದ್ದು, ಚಾವಡಿಯ ತೂಗುಯ್ಯಾಲೆ ತನ್ನಿಂದ ತಾನೇ ತೂಗಿದೆ. ಉಯ್ಯಾಲೆ ತೂಗಿದ್ದು ನಾನೇ ಎಂದ ದೈವ. ಅಚ್ಚರಿ ಕಣ್ಗಳಿಂದ ನೋಡ್ತಿದ್ದ ಭಕ್ತರಿಗೆ ತೂಗುಯ್ಯಾಲೆ ಕಾರಣಿಕದ ಹಿಂದಿನ ರಹಸ್ಯವನ್ನ ಪಿಲಿಚಂಡಿ ದೈವ ಬಿಚ್ಚಿಟ್ಟಿದೆ. ನಾನೇ ಉಯ್ಯಾಲೆಯಲ್ಲಿ ಕೂತು ತೂಗಾಡಿದೆ ಅಂದ ದೈವ ಕೈ ಭಾಷೆಯಲ್ಲಿ ಅಭಯ ನೀಡಿದೆ. ಈ ಮೂಲಕ ತನ್ನ ಇರುವಿಕೆಯ ಸತ್ಯವನ್ನ ಜಗತ್ತಿಗೆ ತೋರಿಸಿದೆ. ಇದು ನಮಗೆ ದೈವ ಅನುಗ್ರಹ ನೀಡಿದ ಕ್ಷಣ ಎಂದು ಆಡಳಿತ ವರ್ಗ ಹೇಳಿದೆ. ದೊಡ್ಡ ಶಬ್ದ ಆಯಿತು. ಶಬ್ದ ಆಗುವಾಗ ಎಲ್ಲರೂ ನೋಡಿದರು. ನೋಡುವಾಗ ಅಲ್ಲಿ ಉಯ್ಯಾಲೆಯಲ್ಲಿ ನಮ್ಮ ತೂಗ್ತಾ ಇತ್ತು, ನಮ್ಮ ದೈವಗಳದ್ದು ಮಂಚ. ಅದನ್ನು ನೋಡಿ ಎಲ್ಲರೂ ಇಲ್ಲಿಂದೆಲ್ಲ ಅಲ್ಲಿ ಓಡಿದರು. ಏನು ಎಲ್ಲ ನೋಡಿದವರಿಗೆ ಒಂದು ಭಾವನಾತ್ಮಕವಾಗಿ ಅವರ ಮನಸ್ಸಲ್ಲಿ ಒಂದು ಎಷ್ಟು ಖುಷಿ. 4 ವರ್ಷದ ಹಿಂದೆಯೂ ಇದೇ ರೀತಿ ಪವಾಡ ನಡೆದಿತ್ತು. ಜಾರಂದಾಯ ಗಗ್ಗರ ಇಡುವಾಗ ಸದ್ದು ಕೇಳಿ ಬಂದಿತ್ತು. ತಿರುಗಿ ನೋಡಿದಾಗ ಹೊಳ್ಳರ ಚಾವಡಿಯಲ್ಲಿ ವಿಸ್ಮಯ ನಿಬ್ಬೆರಗಾಗಿಸಿತ್ತು. ತನ್ನಿಂದ ತಾನೇ ತೂಗುಯ್ಯಾಲೆ ತೂಗಾಡಿತ್ತು. ದೈವ ಸಾನ್ನಿಧ್ಯ ಮತ್ತೆ ತಲೆ ಎತ್ತಿದ್ದೇ ರೋಚಕ. ಕೈಗಾರಿಕೆಗಳ ಭರಾಟೆಯ ನಡುವೆ ಪಿಲಿಚಂಡಿ ದೈವ ಸಾನ್ನಿಧ್ಯ ಮತ್ತೆ ತಲೆ ಎತ್ತಿದ ಕಥೆಯೇ ರೋಚಕವಾಗಿದೆ. ನಡುಗಿರಿಯ ದೈವ ಭೂಮಿ ಸುಮಾರು 30 ವರ್ಷಗಳ ಹಿಂದೆ ಕೃಷಿ ಭೂಮಿಯಾಗಿತ್ತು. ದೈವ ಸಾನ್ನಿಧ್ಯ ಸೇರಿದಂತೆ ಇಡೀ ಭೂಮಿಯನ್ನ ಕೈಗಾರಿಕೆಗಳಿಗಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಆಗ ಇಡೀ ಊರೇ ಬೇರೆ ಕಡೆಗೆ ಸ್ಥಳಾಂತರಗೊಂಡಿತ್ತು. ಊರಿಗೆ ಊರೇ ಒಕ್ಕಲೆದ್ರೂ ದೈವ ಸಾನ್ನಿಧ್ಯ ಮಾತ್ರ ಉಳಿದಿತ್ತು. ದೈವ ಸಾನ್ನಿಧ್ಯದ ಜಾಗವನ್ನು ಖರೀದಿಸಲು ಕೈಗಾರಿಕಾ ಉದ್ಯಮಿಗಳು ಹಿಂದೇಟು ಹಾಕಿದ್ರು. ಹೀಗಾಗಿ ದೈವದ ಭೂಮಿಯನ್ನ ಕೆಐಎಡಿಬಿ ವಾಪಸ್ ಕೊಟ್ಟಿತ್ತು. ನಂತರ ಟ್ರಸ್ಟ್ ರಚಿಸಿ ಆಡಳಿತ ಮಂಡಳಿ ದೈವದ ಭೂಮಿಯನ್ನು ವಾಪಸ್ ಪಡೆದಿತ್ತು. 2022ರಲ್ಲಿ ಮತ್ತೆ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ನಡೆದು ನೇಮೋತ್ಸವ ಆರಂಭ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ನೇಮೋತ್ಸವ ವೈಭವದಿಂದ ನಡೀತಿದೆ. ಸರ್ಕಾರ ಆಗಲಿ ಅಥವಾ ಜನಪ್ರತಿನಿಧಿ ಆಗಲಿ, ಆಡಳಿತ ವರ್ಗ ಆಗಲಿ, ಈ ಮುಂಚಿನ ಮೂಲ ಏನು ದೈವಸ್ಥಗಳ ಸ್ಥಾನಗಳಿದೆಯಾ ಅದಕ್ಕೆ ನೀವು ಒಂದು ಸ್ವಲ್ಪ ಜಾಗವನ್ನು ಕೊಡಿ, ಒಳ್ಳೆ ಕ್ಷೇತ್ರ ನೋಡಿ ಅದನ್ನು ಅಭಿವೃದ್ಧಿ ಮಾಡಿದರೆ ಆ ಇಂಡಸ್ಟ್ರಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಒಟ್ಟಾರೆ ಈ ತಂತ್ರಜ್ಞಾನದ ಯುಗದಲ್ಲೂ ನಡೆದ ಉಯ್ಯಾಲೆ ಪವಾಡ ತುಳುನಾಡಿನ ದೈವ ಶಕ್ತಿಯ ಸತ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕೋಮಸೂಕ್ಷ್ಮ ಜಿಲ್ಲೆ ಚಿಕ್ಕಮಗಳೂರಿನಲ್ಲಿ ಕಲ್ಲೇಟಿನ ಕಿಚ್ಚು ಹೊತ್ಕೊಂಡಿದೆ. ಹಿಂದೂ ಮನೆ ಮೇಲೆ ಕಲ್ಲು ತೂರಿದ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಕಲ್ಲು ಹೊಡೆದ ಮುಸ್ಲಿಂ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿದ್ದು ಠಾಣೆ ಮುಂದೆ ಹೈ ಡ್ರಾಮಾ ಕೂಡ ನಡೆಯಿತು. ಹಿಂದೂ ಮನೆ ಮೇಲೆ ನಿತ್ಯ ಕಲ್ಲು ತೂರಾಟ. ಮುಸ್ಲಿಂ ಹುಡುಗರ ವಿರುದ್ಧ ಆರೋಪ, ಕಿಚ್ಚು. ಚಿಕ್ಕಮಗಳೂರು ಜಿಲ್ಲೆ ಮೊದಲೇ ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ. ಇಲ್ಲಿ ಸಣ್ಣದೊಂದು ಜಗಳ ಶುರುವಾದ್ರೂ ದೊಡ್ಡ ರಣಾಂಗಣವೇ ಸೃಷ್ಟಿಯಾಗುತ್ತೆ. ಹಿಂದೂ ಮುಸ್ಲಿಮರ ಮಧ್ಯೆ ಜಿದ್ದಿನ ಹೊಗೆ ಆಡ್ತಿದೆ. ಇಂಥ ಹೊತ್ತಲ್ಲೇ ಮತ್ತೊಂದು ದೊಡ್ಡ ಹಂಗಾಮ ನಡೆದು ಹೋಗಿದೆ.
ಹಿಂದೂ ಮಹಿಳೆಯನ್ನೇ ಟಾರ್ಗೆಟ್ ಮಾಡಿದ್ದ ಮುಸ್ಲಿಂ ಯುವಕರಿಬ್ಬರು ಮನೆ ಮೇಲೆ ಕಲ್ಲೆಸೆದಿರೋ ಆರೋಪ ಕೇಳಿಬಂದಿದೆ. ಕಲ್ಲೆಸೆದು ಪರಾರಿಯಾಗ್ತಿದ್ದಾಗ ಸಿಕ್ಕಿಬಿದ್ದಿದ್ದು ಕೋಮಿನ ಕಿಚ್ಚು ಹೊತ್ತಿಸಿದೆ. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿರೋ ತಿಲಕ್ ಪಾರ್ಕ್ ಬಳಿ ಸುಧಾ ಅನ್ನೋ ಮಹಿಳೆ ತನ್ನ ಮಕ್ಕಳ ಜೊತೆ ವಾಸವಿದ್ದಾಳೆ. ಆಕೆ ಮೇಲೆ ಇಬ್ಬರು ಅಪ್ರಾಪ್ತರಿಗೆ ಅದೇನ್ ಸಿಟ್ಟಿತ್ತೋ ಗೊತ್ತಿಲ್ಲ. ಆಕೆಯ ಮನೆ ಮೇಲೆ ಕಲ್ಲೆಸೆದು ಅಟ್ಟಹಾಸ ಮೆರೆದಿದ್ದಾರೆ. ಕಳೆದ ವಾರದಿಂದಲೂ ಇದೇ ರೀತಿ ಪುಂಡಾಟವಾಡಿದ್ದಾರೆ. ಯಾರು ಅಂತ ನೋಡುವಷ್ಟರಲ್ಲೇ ಅಲ್ಲಿಂದ ಪರಾರಿಯಾಗ್ತಿದ್ರಂತೆ. ನಿನ್ನೆ ಸುಧಾ ಮಗಳ ಜೊತೆ ಹೊರಗಡೆ ಹೋಗಿ ಮನೆಗೆ ವಾಪಸ್ ಬರ್ತಿದ್ಲಂತೆ. ಅದೇ ಟೈಮ್ಗೆ ಬೈಕ್ನಲ್ಲಿ ಬಂದ ಹುಡುಗರಿಬ್ಬರು ಕಲ್ಲೆಸೆದಿದ್ದಾರೆ. ಏಕಾಏಕಿ ಕಲ್ಲೆಸೆತಕ್ಕೆ ಭಯಗೊಂಡ ಸುಧಾ ಯಾಕೆ ಕಲ್ಲೆಸೆದ್ರಿ ಅಂತ ಪ್ರಶ್ನೆ ಮಾಡಿದ್ದಾಳೆ. ಆಗ ಅವಾಚ್ಯ ಶಬ್ದಗಳಿಂದ ಬೈದು ಎಸ್ಕೇಪ್ ಆಗಲು ಮುಂದಾಗಿದ್ದಾರೆ. ಅಲ್ಲೇ ಇದ್ದ ಭಜರಂಗ ದಳ ಬಿಜೆಪಿ ಕಾರ್ಯಕರ್ತರು ಅವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೋಗಿದ್ರು, ಅಣ್ಣ ಔಟ್ ಸೈಡ್ ಹೋಗಿದ್ದ. ಸೊ ಅವ್ರು ಬರೋದು ಲೇಟ್ ಆಗಿದ್ದಕ್ಕೋಸ್ಕರ ನಮ್ಮಮ್ಮ ಇಬ್ಬರೇ ಮಲಗಿದ್ದು. ನನಗೆ ಟೆನ್ಷನ್ ಆಗಿ ನಮ್ಮ ಅಮ್ಮನ ಹತ್ರ ಹೋದಾಗ ಹಿಂಗೆ ಆಗ್ತಿದೆ ಅಂದಾಗ ಅವರು ಇಲ್ಲ, ನಾನು ಒಬ್ಬಳೇ ಇದ್ದಾಗ ಸುಮಾರು ಸತಿ ಮಲಗಿದ್ದೀನಿ, ಒಬ್ಬಳೇ ಮಲ್ಕೊಂಡಾಗ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ, ಈಗ ಹೆಂಗೆ ಪ್ರಾಬ್ಲಮ್ಮು ಅಂತ ಚೆಕ್ ಮಾಡಿದಾಗ ಮತ್ತೆ ಜೋರಾಗಿ ಸೌಂಡ್ ಆಗೋದು. ನೈಟು ಮಿಡ್ ನೈಟ್ ಬಂದ್ಬಿಟ್ಟು 3 ಗಂಟೆಲಿ ಚಿಲ್ಕ ಓಪನ್ ಮಾಡೋದು, ಲಾಕ್ ಓಪನ್ ಮಾಡೋದು, ಬೀಗ ಹಾಕಿ ಮನೆ ಕಳ್ಸಿರೋದು ಹಿಂಗೆಲ್ಲ ಮಾಡಿದ್ದಾರೆ. ಆಮೇಲೆ ಹಿಂದ್ಗಡೆ ನಮ್ಗೆ ಸಿಕ್ಕಿದಾಗ ಕೇಳಿದ್ದಾರೆ ಏನಕ್ಕೆ ಹಿಂಗೆಲ್ಲ ಮಾಡಿದ್ದೀರಾ ಅಂದಾಗ ಕೆಟ್ಟದಾಗಿ ಅಸಭ್ಯ ಮಾತುಗಳೆಲ್ಲ ಮಾತಾಡಿ ಬೈದು ಹೋಗಿದ್ದಾರೆ. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತೋ ಪೊಲೀಸ್ ಠಾಣೆ ಮುಂದೆ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಎಸ್ಡಿಪಿಐ ಮುಖಂಡರ ಗುಂಪೇ ಸೇರಿತ್ತು. ಬಿಜೆಪಿ ಭಜರಂಗ ದಳ ಕಾರ್ಯಕರ್ತರು ಮುಸ್ಲಿಂ ಹುಡುಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ನಮ್ಮನೆ ಮಕ್ಕಳು ಪಾನಿಪೂರಿ ತಿನ್ನೋಕೆ ಹೋಗಿದ್ರು. ಈ ವೇಳೆ ವಾಪಸ್ ಬರುವಾಗ ಸಂತೋಷ್ ಹಾಗೂ ಶ್ಯಾಮ್ ಅನ್ನೋರು ಹಲ್ಲೆ ಮಾಡಿದ್ದಾರೆ. ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧನ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು. ಆ ಯುವಕರು ಕಲ್ಲು ತೂರಾಟ ಮಾಡಿದ ಮನೆ ಏನು ಸುಧಾವರ ಮನೆಯ ಮೇಲೆ ಅವರ ಮೇಲೆ ಹಲ್ಲೆಗೆ ಮುಂದಾದಾಗ ನಾವು ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದ್ವಿ. ತಡೆಯುವಂಥ ಪ್ರಶ್ನೆ ಮಾಡಿದಂಥ ಕೆಲಸಕ್ಕೆ ನಮ್ಮ ಮೇಲೆ ಇವತ್ತು ಪೊಲೀಸ್ ಇಲಾಖೆ ನಾವು ಅವರ ಮೇಲೆ ಹಲ್ಲೆ ಮಾಡಿದ್ದೀವಿ ಅಂತ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಕಲ್ಲಿನ ಕಿಚ್ಚು ಜೋರಾಗ್ತಿದ್ದಂತೆ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಸುಧಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಪಡೆದು ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಪೊಲೀಸರ ವಿರುದ್ಧ ಗುಡುಗಿದ್ದಾರೆ. ಇನ್ನು ಸುಧಾ ಮನೆಯ ಪಕ್ಕದ ನಿವಾಸಿ ಇಕ್ಬಾಲ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಮುಸ್ಲಿಂ ಹುಡುಗರು ನಿತ್ಯ ಕಲ್ಲೆಸೆಯೋದನ್ನ ನಾವು ನೋಡಿದ್ವಿ ಅಂತ ದೂರಿದ್ದಾರೆ. ಅವ್ರು ಏನ್ ಗಲಾಟೆ ಅಂತ ಬಂದಿದ್ದು ಅಷ್ಟೇ, ಹಾಗಾಗಿ ಏನು ಬರಬಾರ್ದಾ? ಇದೇ ವಿಚಾರ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. ಆರೋಪ ಪ್ರತ್ಯಾರೋಪ ಜೋರಾಗಿದ್ದು ಎರಡೂ ಕಡೆಯವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಅದು ಸದಾ ಗಿಜಿಗುಡುವಂತಹ ರಸ್ತೆ. ರೋಡ್ ಆಗಿದ್ದು ಅರ್ಧಂಬರ್ಧ ಕಾಮಗಾರಿ ಮಾಡಿ ಬಿಟ್ಟಿದ್ದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೆದ್ದಾರಿಯನ್ನ ಬಂದ್ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ರೋಡ್ ಮಾಡಿಸಿ ಅಂತೇಳಿ ಆ ಭಾಗದ ಜನ ಕೇಳಿದ್ರು. ಅದರಂತೆ 7 ಕೋಟಿ ಹಣನೂ ಬಂತು. 7 ಕೋಟಿ ಹಣ ಸುರಿದ್ರೂ ಕೂಡ ರಸ್ತೆ ಮಾತ್ರ ರೆಡಿ ಆಗಿಲ್ಲ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು. ಏನ್ ಮಾಡಿದೀವೋ ಪಾಪ ಗೊತ್ತಿಲ್ಲ. ನಮಗೆ ಈ ಧೂಳಿನ ಭಾಗ್ಯ ಕೊಟ್ಟು ನಮ್ಗೆ ಅನಾರೋಗ್ಯ ಸೃಷ್ಟಿಯಾಗ್ತಾ ಇದೆ. ಅರ್ಧಕ್ಕೆ ನಿಂತ ಡಬಲ್ ರೋಡ್ ಕಾಮಗಾರಿ, ಗುತ್ತಿಗೆದಾರ ಎಸ್ಕೇಪ್, ಜನರಿಗೆ ಧೂಳು ಕಂಟಕ. ಪ್ರತಿಯೊಂದು ಊರು, ಜಿಲ್ಲೆ, ರಾಜ್ಯ, ದೇಶಕ್ಕೆ ರಸ್ತೆಗಳೇ ಬಹುಮುಖ್ಯ ಮೂಲ ಸೌಕರ್ಯ. ಆದರೆ ಇಲ್ಲಿನ ಚಿತ್ರಣ ನೋಡ್ತಿದ್ರೆ ಮಣ್ಣಿನ ರಸ್ತೆಯಾದ್ರೂ ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು ಅನ್ಸುತ್ತೆ. ಡಬಲ್ ರೋಡ್ ಮಾಡ್ತೀವಿ ಅಂತ ರಸ್ತೆಯನ್ನ ಅಗೆದು ಜಲ್ಲಿ ಹಾಕಿ ಹಾಗೆ ಬಿಟ್ಟಿದ್ದಾರೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸ್ತೀವಿ ಅಂದವರು ಕಳ್ಳಾಟ ಆಡ್ತಿದ್ದಾರೆ. ಅರ್ಧಂಬರ್ಧ ಕಾಮಗಾರಿಗೆ ದಟ್ಟ ಹೊಗೆಯಂತೆ ತುಂಬೋ ಧೂಳಲ್ಲಿ ನಿತ್ಯ ಜನರು ನರಕಯಾತನೆ ಪಡ್ತಿದ್ದಾರೆ. ಬರೋಬ್ಬರಿ 7 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಟೆಂಡರ್ ಕೊಟ್ಟಿದ್ರೆ ಗುತ್ತಿಗೆದಾರ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗಿದ್ದಾನೆ. ಇದು ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಮುಖ್ಯ ರಸ್ತೆ, ಕೈಗಾರಿಕಾ ಪ್ರದೇಶ ಸಂಪರ್ಕಿಸುವ ರೋಡ್. ಈ ಜಾಗದಲ್ಲಿ ಮೊದಲೇ ಜನರು ಗಿಜ್ಜುಗುಡ್ತಾ ಇರ್ತಾರೆ. ಕೈಗಾರಿಕಾ ಕಂಪನಿಗಳು ಹೆಚ್ಚಾಗಿರೋದ್ರಿಂದ ರಾತ್ರಿ ಹಗಲು ಓಡಾಡ್ತಾ ಇರ್ತಾರೆ. ಆದರೆ ರಸ್ತೆ ಕಥೆ ನೋಡಿದರೆ ಮಾತ್ರ ಅಧೋಗತಿಗೆ ತಲುಪಿದೆ. ಡಾಂಬರ್ ಕಿತ್ತು ಬಂದು ಹಳ್ಳ ಹಿಡಿದಿದ್ದ ರಸ್ತೆಯನ್ನ ಡಬಲ್ ರೋಡ್ ಮಾಡ್ತೀವಿ ಅಂತ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಕಾಮಗಾರಿ ಆರಂಭಿಸಿದ್ರು. ಲೋಕೋಪಯೋಗಿ ಇಲಾಖೆ 7 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿತ್ತು. ಇದರ ಜವಾಬ್ದಾರಿಯನ್ನ ಹೊತ್ತ ಗುತ್ತಿಗೆದಾರ ಜಸ್ಟ್ 200 ಮೀಟರ್ ಡಾಂಬರ್ ಹಾಕಿದ್ದಾನೆ. ಉಳಿದ 800 ಮೀಟರ್ ಜಲ್ಲಿ ತುಂಬಿ ನಾಪತ್ತೆಯಾಗಿದ್ದಾನೆ.
ಕಾಮಗಾರಿ ಪ್ರಾರಂಭವಾಗಿ ಸುಮಾರು 8 ತಿಂಗಳಾಗಿದೆ ಸರ್. 8 ತಿಂಗಳಿಂದ ಕಾಮಗಾರಿ ಪ್ರಾರಂಭ ಆದಾಗಲಿಂದನೂ ಕುರುಡುತ್ತಾನೆ ಬರ್ತಾ ಇದೆ. ಸುಮಾರು ಈ ನರಸಾಪುರ ಸುತ್ತಮುತ್ತ ಸುಮಾರು 35 ಹಳ್ಳಿಗಳು ಸಂಪರ್ಕವನ್ನು ಹೊಂದಿರುವಂಥ ಒಂದು ವಿಲೇಜ್ ಇದು ನರಸಾಪುರ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಗ್ರಾಮಸ್ಥರುಗಳು ಕೂಡ ಆರೋಗ್ಯದ ಸಮಸ್ಯೆ ತುಂಬಾ ಹದಗೆಡ್ತಾ ಇದೆ. ಇದನ್ನು ಯಾರೂ ತಲೆಗೆಡ್ಸ್ಕೊಳ್ತಾ ಇಲ್ಲ. ಮತ್ತು ರಾಜಕಾರಣಿಗಳು ಕೂಡ ಯಾಕೋ ಇದ್ರ ಬಗ್ಗೆ ತುಂಬ ನಿರ್ಲಕ್ಷ್ಯ ವಹಿಸ್ಕೊಳ್ತಾ ಇದ್ದಾರೆ. ರಸ್ತೆಯಲ್ಲಿ ಜಲ್ಲಿ ಹಾಕಿರೋದ್ರಿಂದ ವಿಪರೀತ ಧೂಳಿಂದ ಜನರ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರಿದೆ. ಅಲ್ಲದೆ ರಸ್ತೆ ನಿರ್ಮಾಣಕ್ಕೂ ಮೊದಲು ಮೋರಿಗಳನ್ನು ನಿರ್ಮಿಸಬೇಕಾಗಿತ್ತು. ಆದರೆ ಒಂದು ಬದಿ ಮೋರಿ ನಿರ್ಮಿಸಿ ಮತ್ತೊಂದು ಕಡೆ ಕಾಮಗಾರಿ ಆರಂಭಿಸಿ ಹಾಗೆ ಬಿಟ್ಟಿದ್ದಾರೆ. ಹೀಗಾಗಿ ಕಳೆದ 8 ದಿನದಿಂದ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಅಂದು ಸ್ಥಳಕ್ಕೆ ದೌಡಾಯಿಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೇವಲ 1 ವಾರದಲ್ಲೇ ಕಾಮಗಾರಿ ಆರಂಭಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಈಗ ನೋಡಿದ್ರೆ ಯಾವ ಕಾಮಗಾರಿನೂ ಶುರುವಾಗಿಲ್ಲ. PWD ಇಲಾಖೆ ಅಧಿಕಾರಿಗಳು ಅತ್ತ ತಲೆನೂ ಹಾಕಿಲ್ಲ. ಹೀಗಾಗಿ ಹೆದ್ದಾರಿ ಬಂದ್ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಗ್ರಾಮದಲ್ಲಿ ಇದ್ದು ನಾವು ಏನು ಮಾಡಿದ್ದೀವೋ ಪಾಪ ಗೊತ್ತಿಲ್ಲ. ನಮಗೆ ಈ ಧೂಳಿನ ಭಾಗ್ಯ ಕೊಟ್ಟು ನಮ್ಗೆ ಅನಾರೋಗ್ಯ ಸೃಷ್ಟಿಯಾಗ್ತಾ ಇದೆ. ಈ ರಸ್ತೆಯನ್ನು ಇದೇ ರೀತಿ ಇದ್ದರೆ ಶಾಲೆಯ ಮಕ್ಕಳು ಪೇರೆಂಟ್ಸಿಂದ ಹಿಡಿದು ಪ್ರತಿಯೊಬ್ಬರು ಇದೇ ಮಾತು. ಏನು ನರಸಾಪುರ ಗ್ರಾಮದಲ್ಲಿ ಯಾರು ಕೇಳೋರಿಲ್ವಾ, ಮಾತಾಡೋರಿಲ್ವಾ ಇದ್ರ ಬಗ್ಗೆ ಅನ್ನೋ ಒಂದು ವಿಚಾರದಿಂದ ತುಂಬ ಬೇಸರ ಆಗಿದೆ. ಹಂಗಾಗಿ ಗ್ರಾಮಸ್ಥರೆಲ್ಲ ಒಂದಾಗಿದ್ದೀವಿ. ನೆಕ್ಸ್ಟು ಅವ್ರು ಹೇಳಿದ ಗಡುವಲ್ಲಿ ನಮಗೇನೋ ಈ ರಸ್ತೆ ಮಾಡ್ಕೊಳ್ಳಿದ್ದ ಪಕ್ಷದಲ್ಲಿ ಊರಿನವ್ರು ಜನ ಎಲ್ಲ ಸೇರಿ, ಹೋಬ್ಳಿ ಜನ ಎಲ್ಲ ಸೇರಿ ರಸ್ತೆ ತಡೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಪ್ರತಿ ರೋಡಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ. ಒಟ್ನಲ್ಲಿ ಡಬಲ್ ರೋಡ್ ಮಾಡ್ತೀವಿ ಅಂತ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಇನ್ಮೇಲಾದರೂ ಎಚ್ಚೆತ್ತುಕೊಂಡು ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.